ಹಾಯ್ ಹೆಲೋ ಫ್ರೆಂಡ್ಸ್, ಸ್ವಾಗತ ವಿಡಿಯೋ ಡೆವಲಪರ್. ಇವತ್ತಿನ ವಿಡಿಯೋ ನಾನು IoTಗೆ ಒಂದು ಸೆಟಪ್ ಏನಿದೆ, ಸೆಟಪ್ ಅಂತ ಅಲ್ಲ, ಒಂದು ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಅದನ್ನ ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡೋದು, ಅದಕ್ಕೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾನು ಇದರಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ IoT ಅಂದರೆ ಏನು? ಸೊ IoT ಏನಂದರೆ ಅದು ಒಂದು ಡಿವೈಸ್. ಓಕೆ, ಅದು ಯಾವುದೇ ಒಂದು ಡಿವೈಸ್ ಇರ್ಬೋದು, ಒಂದು ಫಿಸಿಕಲ್ ಡಿವೈಸ್ ದಟ್ ಕನೆಕ್ಟ್ಸ್ ಟು ದಿ ಇಂಟರ್ನೆಟ್. ಅದಕ್ಕೆ ನಾವು ಒಂದು IoT ಅಂತ ಹೇಳ್ತೀವಿ. ಸೊ ಇದು ತುಂಬಾ ಈಸಿ ಇದೆ. ನಾವೇನು ಎಕ್ಸ್ಟರ್ನಲ್ ಆಗಿ ಏನೋ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಬೇಕಂತ ಇಲ್ಲ, ಆನ್ಲೈನಲ್ಲೇ ಮಾಡ್ಕೋಬೋದು. ಸೊ ಈ ಸಾಫ್ಟ್ವೇರ್ ಹೆಸರು ಏನಂದರೆ ಟಿಂಕರ್ ಲ್ಯಾಬ್ ಅಂತ. ಸೊ ಗೂಗಲಲ್ಲಿ ಜಸ್ಟ್ ನೀವೇನು ಸರ್ಚ್ ಮಾಡಬೇಕಂದ್ರೆ ಟಿಂಕರ್ ಲ್ಯಾಬ್. ನಾನೀಗ ಸರ್ಚ್ ಮಾಡ್ತೀನಿ ಗೂಗಲಲ್ಲಿ. ಸರ್ಚ್ ಇಟ್ ಆಸ್ ಟಿಂಕರ್ ಲ್ಯಾಬ್ ಅಲ್ಲ, ಕ್ಯಾಡ್, ಸರಿನಾ? ನಾನೇ ತಪ್ಪು ಹೇಳಿದೆ. ಟಿಂಕರ್ ಕ್ಯಾಡ್ ಅಂತ. ಟಿಂಕರ್ ಕ್ಯಾಡ್ ಇದನ್ನ ಓಪನ್ ಮಾಡಿದಾಗ ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಂಟರ್ಫೇಸ್ ನೀವು ನೋಡ್ಬೋದು. ಇದರಲ್ಲಿ ಏನು ಮಾಡಬೇಕು, ಲಾಗಿನ್ ಮಾಡಬೇಕು, ಸರಿನಾ? ನೀವು ಲಾಗಿನ್ ಮಾಡಿಕೊಂಡು ನಿಮ್ಮದು ಏನಿದೆ, ಎಜುಕೇಟರ್ಸ, ಸ್ಟೂಡೆಂಟ್ ವಿತ್ ಕ್ಲಾಸ್ ಕೂಡ ಏನು, ಸ್ಟೂಡೆಂಟ್ ಅಕೌಂಟ್ಸ್ ಏನು ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಕಾಲೇಜಲ್ಲಿ ಆಲ್ರೆಡಿ ಒಂದು ಅಕೌಂಟ್ ಮಾಡಿದ್ದಾರೆ. ಸೊ ನನ್ನ ಕಾಲೇಜ್ ಅಕೌಂಟನ್ನು ನಾನು ಯೂಸ್ ಮಾಡ್ತೀನಿ. ನಮಗೆ ಸ್ಟೂಡೆಂಟ್ ಅಕೌಂಟ್ಸ್, ನನ್ನ ಸ್ಟೂಡೆಂಟ್ ಅಕೌಂಟಲ್ಲಿ ಒಂದು ಲಾಗಿನ್ ಆಗಬೇಕು. ಸೊ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಇಮೇಲ್ ಆರ್ ಯೂಸರ್ ನೇಮ್ ಅಂತ ಇದೆ, ನಾನು ಅದಕ್ಕೆ ಕೊಡ್ತೀನಿ ಇಮೇಲ್ ಆ್ಯಂಡ್ ಯೂಸರ್ ನೇಮ್. ಇಲ್ಲಿ ನಾನು ಸೈನ್ ಇನ್ ಆಗ್ತೀನಿ. ಸೊ ಸೈನ್ ಇನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಈ ಥರ ಇಂಟರ್ಫೇಸ್ ನೋಡ್ಬೋದು. ಇದು ಒಂದು ಟಿಂಕರ್ ಕ್ಯಾಡ್ದು ಇಂಟರ್ಫೇಸ್. ಇವಾಗ ನೀವು ನೋಡ್ಬೋದು, ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಟಿಂಕರಿಗೆ ಒತ್ತಿದಾಗ ನಿಮಗೆ ಇಲ್ಲಿ 3D ಡಿಸೈನ್, ಸರ್ಕಿಟ್ಸ್, ಕೋಡ್ ಬ್ಲಾಕ್ ಎಲ್ಲ ಸಿಗುತ್ತೆ. ತುಂಬಾ ಆಪ್ಷನ್ಸ್ ಇದೆ. ಸೊ ಈ ಥರ ಎಲ್ಲ ಆಪ್ಷನ್ಸ್ ಏನಂದರೆ ತುಂಬಾ ಸ್ಕೇಲೆಬಲ್ ಆಗಿದೆ. ಯಾಕಂದರೆ ನಾವು ಬೇರೆ ಯಾವುದೋ ಒಂದು ಏನು ಹೇಳೋದು, ಬೇರೆ ಯಾವುದೋ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಂತ ಇಲ್ಲ. ಸೊ ಇದೇ ಸಾಫ್ಟ್ವೇರಲ್ಲಿ ಒಂದು ಸರ್ಕಿಟ್ಸ್ ಅಥವಾ ಒಂದು ಕನೆಕ್ಷನ್ ಇದು ನಾವು ಆರಾಮಾಗಿ ಬಿಲ್ಡಪ್ ಮಾಡ್ಬೋದು. ಸೊ ಈ ಥರ ಎಲ್ಲ ಇರದೆ ಈ ಥರ ಒಂದು ಸರ್ವಿಸಸ್ ಎಲ್ಲ ಪ್ರೊವೈಡ್ ಆಗುತ್ತೆ ಟಿಂಕರ್ ಕ್ಯಾಡ್ ಸಾಫ್ಟ್ವೇರಿಂದ. ಸೊ ಇವಾಗ ಏನು ಮಾಡಬೇಕು, ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್. ಇಲ್ಲಿ ನೀವು ಸರ್ಕಿಟ್ಸ್ ಅಂತ ಇದೆಯಲ್ಲ, ಸರ್ಕಿಟ್ಸ್ ಅಂತ ಇದ್ದಕ್ಕೆ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಇಟ್. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದು ಏನಂದರೆ ಇಲ್ಲಿ ಈ ಪ್ಲೇನ್ ಏರಿಯಾದಲ್ಲಿ ನೀವು ಒಂದು ಸರ್ಕಿಟ್ಸ್ನ ಬಿಲ್ಡ್ ಮಾಡ್ತೀರಾ, ಒಂದು ಕನೆಕ್ಷನ್ನ ನೀವು ಎಸ್ಟಾಬ್ಲಿಷ್ ಮಾಡ್ತೀರಾ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಾಲಮ್ ಇದೆ, ತೋರ್ತಾ ಇದೆಯಾ ಈ ರೈಟ್ ಸೈಡಲ್ಲಿ? ಸೊ ಇದರಲ್ಲಿ ಏನಿದೆ, ಎಲ್ಲ ಕಾಂಪೊನೆಂಟ್ಸ್ ಇದೆ. ನಿಮಗೆ ಒಂದು ಸರ್ಕಿಟನ್ನು ಬಿಲ್ಡ್ ಮಾಡಲಿಕ್ಕೆ ಅಥವಾ ಒಂದು ಕನೆಕ್ಷನನ್ನು ಒಂದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಎಲ್ಲ ಥರದ ಒಂದು ಕಾಂಪೊನೆಂಟ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ರೆಸಿಸ್ಟರೇ ಇರ್ಬೋದು, LED ಇರ್ಬೋದು, ಆರ್ಡಿನೋ ಇರ್ಬೋದು, ಯಾವುದೇ ಥರ ಇರಲಿ ಎಲ್ಲ ಒಂದು ಕಾಂಪೊನೆಂಟ್ಸ್ ಮಾಡ್ತಾರೆ. ಸೊ ಇವಾಗ ಒಂದು ಫಸ್ಟ್ ಕನೆಕ್ಷನ್ ಮಾಡಬೇಕಂದ್ರೆ ಏನು ಬೇಕು, ಒಂದು ಆರ್ಡಿನೋ ಬೇಕೇ ಬೇಕಲ್ವಾ? ಸೊ ಈ ಥರ ಒಂದು ಆರ್ಡಿನೋನ ಇಲ್ಲಿ ಪ್ಲೇಸ್ ಮಾಡಿ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಆರ್ಡಿನೋ ಅಂತ ಒಂದು ಸರ್ಚ್ ಮಾಡ್ತೀನಿ, ಯಾಕಂದರೆ ಯಾವುದೇ ಸರ್ಕ್ಯೂಟ್ ಇಲ್ಲಿ ಆರ್ಡಿನೋ ಈಸ್ ಮಸ್ಟ್ ಅಲ್ವಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾನು ಈ ಆರ್ಡಿನೋವನ್ನು ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಆರ್ಡಿನೋ ಮತ್ತು ಆರ್ಡಿನೋ ಊನೋ R3 ಅಂತ ಇದೆ. ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ. ನಾನು ಆರ್ಡಿನೋ ಊನೋ R3 ಅಂತ ಸೆಲೆಕ್ಟ್ ಮಾಡಿದೆ. ಜಸ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊ ತೊಗೊಬರಬೇಕು ಅಷ್ಟೇ. ಇಲ್ಲಿ ನೋಡ್ಬೋದು ಒಂದು ಆರ್ಡಿನೋ ಒಂದು ಕಾಂಪೊನೆಂಟ್ ಬಂದಿದೆ. ನೀವು ಝೂಮ್ ಮಾಡ್ಬೋದು, ಚಿಕ್ಕದು ಮಾಡ್ಬೋದು ಅಥವಾ ದೊಡ್ಡದೇ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾನಿನ್ನು ಕರೆಕ್ಟ್ ಒಂದು ಸೈಜಿಗೆ ತರ್ತೇನೆ ಟು ದಿಸ್. ಓಕೆ, ಸೊ ಅದು ನಿಲ್ತಾ ಇಲ್ಲ. ಇದು ಮಾಡಿ ಆಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಬೇಕು ಸ್ಕ್ರೀನಿಗೆ, ಯಾಕಂದರೆ ಅದು ಒಂದು ನೇಮಿಂಗ್ ಕಾಂಪೊನೆಂಟ್ ಅಂತ ಬಂತಲ್ವ, ಅದು ಹೋಗಬೇಕು. ಸೊ ಆರ್ಡಿನೋ ಆಯಿತು. ಈಗ ನೆಕ್ಸ್ಟ್ ಏನು ಬೇಕು, ಒಂದು ಸರ್ಕಿಟ್ನ ಬಿಲ್ಡ್ ಮಾಡಬೇಕಂದ್ರೆ ಇನ್ನೊಂದು ಏನು ಬೇಕು, ಮೇನ್ ಏನಂದರೆ LED ಬೇಕು ಅಲ್ವಾ? ಈಗ LED ತಗೊಬಂದೆ. LEDನ ತಗೊಬಂದು ಇಲ್ಲಿ ಇಟ್ಟೆ. ಸೊ LED ನಿಮಗೆಲ್ಲ ಕಲರ್ ಕೂಡ ಚೇಂಜ್ ಮಾಡ್ಬೋದು, ಆಪ್ಷನ್ಸ್ ಇದೆ. ಗ್ರೀನ್ ಮಾಡ್ಬೋದು, ಈವನ್ ಯೆಲ್ಲೋ ಕೂಡ ಮಾಡ್ಬೋದು, ಆಮೇಲೆ ಆರೆಂಜ್, ಆಮೇಲೆ ಬ್ಲೂ. ಯಾವ್ದು ಇಡುವ ನಾವು? ವೈಟ್ ಇಡೋಣ? ಬೇಡ, ವೈಟ್ ಸ್ವಲ್ಪ ತೋರಲ್ಲ. ಎಲ್ಲೋ ಇಡೋಲ್ಲ. ಓಕೆ, ಎಲ್ಲೋ ಇಟ್ಟೆ. ಇವಾಗ LED ಕಲರ್. ಓಕೆ, ಈಗ LED ಆಯಿತು. ಈಗ ನೆಕ್ಸ್ಟ್ ಏನು ಬೇಕು ಒಂದು ಸೆಟಪ್ಪಿಗೆ? ಸೊ ನೆಕ್ಸ್ಟ್ ಬೇಕಾಗಿರೋದು ಒಂದು ರೆಸಿಸ್ಟರ್. ಓಕೆನಾ? ಇದು ಒಂದು ಸಿಂಪಲ್ ಸೆಟಪ್ಪು, ಒಂದು ಕನೆಕ್ಷನ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಏನಂದರೆ ಒಂದು ರೆಸಿಸ್ಟರನ್ನು ನಾವು ತೊಗೊಂಡು ಬರುವ. ಜಸ್ಟ್ ಡ್ರ್ಯಾಗ್ ದಿಸ್, ತಗೊಬಂದು ಇಡೋದು. ಸೊ ಈ ಥರ ಒಂದು ಬರುತ್ತೆ ನೋಡಿ ಮೇಲ್ಗಡೆ ಒಂದು ನೇಮಿಂಗ್. ಅದನ್ನ ಹೋಗಬೇಕಂದ್ರೆ ಒಂದು ಕ್ಲಿಕ್ ಮಾಡಬೇಕು ಸ್ಕ್ರೀನಲ್ಲಿ. ಸೊ ಆವಾಗ ಈ ಕಾಂಪೊನೆಂಟ್ ಕರೆಕ್ಟಾಗಿ ಈ ಪ್ಲೇನ್ ಏರಿಯಾ ಏನಿದೆ ಅದರಲ್ಲಿ ಇರುತ್ತೆ.
ಸೊ ಈಗ ಒಂಚೂರು ನಾನು ಅಡ್ಜಸ್ಟ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ನಿಮಗೆ ತೋರಬೇಕಂತ ಒಂಚೂರು ಅಡ್ಜಸ್ಟ್ ಮಾಡ್ತೀನಿ. ಸ್ವಲ್ಪ ಒಂಚೂರು ಸ್ವಲ್ಪ ಅಯ್ಯೋ ಅಯ್ಯೋ ತುಂಬ ಆಯಿತು, ಚೂರು ಅಯ್ಯೋ ಚೂರು. ಓಕೆ ಇರಲಿ ಇವಾಗ, ಯಾಕಂದರೆ ಮತ್ತೆ ನಾವು ಮಾಡಿ ಆಮೇಲೆ ಇದಾಗೋದು ಬೇಡ. ಸೊ ಇದರಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ ಇದೆಲ್ಲ ಪಿನ್ ಅಂತ ಹೇಳ್ತಾರೆ ಆರ್ಡಿನೋದಲ್ಲಿ. ಇವೆಲ್ಲದೂ ಒಂದು ಪಿನ್ನು. ಈ ಪಿನ್ನಿಂದ ನಾವು ರೆಸಿಸ್ಟರಿಗೆ ಕನೆಕ್ಷನ್ ಕೊಡೋದು, ಸರಿನಾ? ಈ ಪಿನ್ನಲ್ಲಿ ನೋಡ್ಬೋದು ಇವೆಲ್ಲ ಪಿನ್ನು. ಸೊ ಇದರಲ್ಲಿ ಒಂದು ಗ್ರೌಂಡ್ ಪಿನ್ ಸಹ ಇದೆ. ಸೊ ಈ ರೆಸಿಸ್ಟರ್ನ ಈಗ ಯಾವುದೋ ಒಂದು ಪಿನ್ನಿಗೆ ಕನೆಕ್ಟ್ ಮಾಡೋಣ. ಸೊ ಇವಾಗ ಯಾವುದಕ್ಕೆ, ಅಲ್ಲಿ ಪಿನ್ ನಂಬರ್ಸ್ ಎಲ್ಲ ಇದೆ, ತುಂಬಾ ನಂಬರ್ಸ್ ಎಲ್ಲ ಇದೆಯಲ್ಲ, ಅದ್ರ ಥ್ರೂ ಒಂದು ಕನೆಕ್ಟ್ ಮಾಡಬೇಕು. ಸೊ ಇವಾಗ ಒಂದು ವಯರಿಂದ ಕನೆಕ್ಟ್ ಮಾಡೋಣ. ಸೊ ಫಸ್ಟ್ ಏನಂದರೆ, ಓಕೆ ನಾವೀಗ ರೆಸಿಸ್ಟರ್ ಯಾವ್ದು ಕನೆಕ್ಟ್ ಮಾಡಿ, ಓಕೆ ನಾನಿಲ್ಲಿ ಪಿನ್ ನಂಬರ್ 2ಗೆ ಈ ರೆಸಿಸ್ಟರನ್ನು ನಾನು ಕನೆಕ್ಟ್ ಮಾಡ್ತೀನಿ. ಸೊ ಪಿನ್ನಿಂದ ರೆಸಿಸ್ಟರ್ಗೆ ಕನೆಕ್ಟ್ ಮಾಡೋದು ಹೇಗೆ, ಒಂದು ವಯರ್ ಬೇಕು. ಸೊ ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡಿ ವಯರ್ ಸಿಗುತ್ತೆ. ಸೊ ಜಸ್ಟ್ ಕ್ಲಿಕ್ ಆ್ಯಂಡ್ ಬ್ರಿಂಗ್ ಇಟ್. ರೆಸಿಸ್ಟರಿಗೆ ಒಂದು ಕನೆಕ್ಷನ್ ಆಯಿತು. ಸೊ ನೆಕ್ಸ್ಟ್ ರೆಸಿಸ್ಟರಿಂದ LED ಕನೆಕ್ಷನ್ ಆಗಬೇಕು. ಸೊ LED ಎಲ್ಲಿದೆ, ಓಕೆ ಮೇಲಿದೆ. ವೇಟ್ ಒಂದು ಸ್ವಲ್ಪ ಜಸ್ಟ್ ಚೂರು ಕೆಳಗೆ ಬಾ. ಓಕೆ ಇಲ್ಲೂ ಸಹ ಆಗ್ತಿಲ್ಲ, ಚೂರು. ಓಕೆ ಇದನ್ನ ನಾನು ಕೆಳಗೆ ತಗೊಬರ್ತೀನಿ, ಯಾಕಂದರೆ ಆಗಲ್ಲೇನು. ಓಕೆ ಸ್ವಲ್ಪ ಝೂಮ್ ಮಾಡೋಣ. ಚೂರು ಝೂಮ್ ಮಾಡಬೇಕು. ಓಕೆ ಪರ್ಫೆಕ್ಟ್. ಇವಾಗ ಏನಂದರೆ, ನಾನು ಹೇಳಿದ್ದೀನಿ ರೆಸಿಸ್ಟರಿಂದ ನಾವು LEDಗೆ ಕನೆಕ್ಷನ್ ಮಾಡಬೇಕು. ಸೊ ನಾನು LED ಇಲ್ಲಿಟ್ಟಿದ್ದೀನಿ. ಸೊ ಈಗ LEDಯಲ್ಲಿ ಆ್ಯನೋಡ್ ಇದೆ, ಕ್ಯಾಥೋಡ್ ಇದೆ. ಓಕೆ ಜಸ್ಟ್ ಅಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಆ್ಯನೋಡ್ ಸಿಗುತ್ತೆ, ಕ್ಯಾಥೋಡ್ ಸಿಗುತ್ತೆ. ಸೊ ರೆಸಿಸ್ಟರಿಂದ ಏನು ಮಾಡಬೇಕಂದ್ರೆ, ಒಂದು ವಯರ್ ಆ್ಯನೋಡಿಗೆ ಕನೆಕ್ಟ್ ಆಗಬೇಕು. ಸೊ ಇವಾಗ ಏನಂದರೆ ರೆಸಿಸ್ಟರಿಂದ ಆ್ಯನೋಡಿಗೆ ಅಂದರೆ ಒಂಥರ ಅಂದರೆ ಇಕ್ಕಟ್ಟು ಥರ ಆಗುತ್ತೆ ಅಲ್ವಾ. ಸೊ ನಾವೇನು ಮಾಡ್ಬೋದು ಅಂದರೆ, ಜಸ್ಟ್ ಕ್ಲಿಕ್ ಮಾಡಿ ಮಿರರ್ ಮಾಡಿದರೆ ಇಲ್ಲಿ ಆ್ಯನೋಡ್ ಬರುತ್ತೆ, ಇಲ್ಲಿ ಕ್ಯಾಥೋಡ್ ಬರುತ್ತೆ. ಹೌದಾಯ್ತಾ? ಸೊ ಈಗ ನಾವು ವಯರ್ ತಗೊಬಂದು ಈ ವಯರ್ ತಗೊಬಂದು ನಾನೇನು ಮಾಡ್ತೀನಿ ಅಂದರೆ, ರೆಸಿಸ್ಟರಿಂದ LEDದು ಆ್ಯನೋಡಿಗೆ ಕನೆಕ್ಟ್ ಮಾಡ್ತೀನಿ. ಈಗ ನಾನು ಕ್ಯಾಥೋಡ್ನ ಏನು ಮಾಡ್ತೀನಿ ಅಂದರೆ, ಆರ್ಡಿನೋದು ಗ್ರೌಂಡ್ ಏನಿದೆ ಅದು ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಸಹ ಗ್ರೌಂಡ್ ಉಂಟು, ನೀವು ಇಲ್ಲಿ ಸಹ ಕನೆಕ್ಟ್ ಮಾಡ್ಬೋದು. ಬಟ್ ಅದು ಒಂಥರ ಏನು ಕಂಜೆಸ್ಟೆಡ್ ಥರ ಫೀಲ್ ಆಗುತ್ತೆ ವಯರ್ಸ್ ಎಲ್ಲ. ಅದಕ್ಕೆ ನಾನು ಇಲ್ಲಿ ಗ್ರೌಂಡಿಗೆ ನಾನು ಕನೆಕ್ಟ್ ಮಾಡಿ, ಇಲ್ಲಿ 2 ಗ್ರೌಂಡ್ ಇದೆ. ಸೊ ಯಾವ್ದಾದ್ರು ಒಂದು ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ, ಈ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಆರ್ಡಿನೋದಲ್ಲಿ ಟೋಟಲ್ ಎಷ್ಟಿದೆ, 3 ಗ್ರೌಂಡ್ ಕನೆಕ್ಷನ್ ಪಿನ್ ಪಾಯಿಂಟ್ ಇದೆ. ಆಯಿತಾ? ಈ ಥರ ಒಂದು ಸೆಟಪ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದನ್ನ ಸಿಮ್ಯುಲೇಟ್ ಮಾಡಬೇಕು. ಸೊ ಸಿಮ್ಯುಲೇಟ್ ಮಾಡಬೇಕಂದ್ರೆ ಒಂದು ಕೋಡ್ ಬರೀಬೇಕು. ಸೊ ಇಲ್ಲಿ ಒಂದು ಕೋಡ್ ತೋರ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಬ್ಲಾಕ್ಸ್ ಅಂತ ಇದೆ. ಸೊ ಬ್ಲಾಕ್ಸನ್ನು ಚೇಂಜ್ ಮಾಡಬೇಕು ಇಂಟು ಟೆಕ್ಸ್ಟ್. ಓಕೆ ಟೆಕ್ಸ್ಟಿಗೆ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಈ ಥರ ಒಂದು ಟೆಕ್ಸ್ಟ್ ಬರುತ್ತೆ, ಸರಿನಾ? ಸೊ ಇವಾಗ ಒಂದು ಇಲ್ಲಿ LED ಬಿಲ್ಟಿನ್ ಅಂತ ಕೊಟ್ಟಿದ್ದಾರೆ. ಓಕೆ ಇಲ್ಲಿ ಒಂದು LED ಬಿಲ್ಟಿನ್. ಸೊ ಈ ಆರ್ಡಿನೋದಲ್ಲಿ ಏನಂದರೆ, ಒಂದು LED ಬಿಲ್ಟಿನ್ ಇದೆ. ಓಕೆನಾ? LED ಬಿಲ್ಟಿನ್ ಅಂದರೆ ಯಾವುದು, ಜಸ್ಟ್ ಸೆಕೆಂಡ್ ಒಂಚೂರು ಅಡ್ಜಸ್ಟ್ ಮಾಡ್ತೀನಿ. ಜಸ್ಟ್ ಆಗ್ತಿಲ್ಲ. ಓಕೆ ಈ LED ಬಿಲ್ಟಿನ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು LED ಇದೆ, ಇದು ಒಂದು ಬಿಲ್ಟಿನ್ LED ನಮ್ಮ ಆರ್ಡಿನೋದು. ಓಕೆನಾ? ಸೊ ಇದು ಏನಂದರೆ, ಈ ಕನೆಕ್ಷನ್ ನಾವು ಮಾಡಿದ್ದೀವಿ ಅಲ್ವಾ, ಇದರಲ್ಲಿ ನಾನು ಒಂದು ಆಲ್ರೆಡಿ ಒಂದು ಇದು ಒಂದು LED ತೊಗೊಂಡಿದ್ದೆ. ಸೊ ಈ ಬಿಲ್ಟಿನ್ LEDದು ಏನು ಯೂಸ್ ಆಗಲ್ಲ. ಬಟ್ ಇಫ್ ಇನ್ ಕೇಸ್ ನಾನು ಈ ಥರ ಒಂದು ಸೆಟಪ್ ಮಾಡಿಲ್ಲ ಅಂದರೆ, ಒಂದು ಕನೆಕ್ಷನ್ ಮಾಡಿ ನಮ್ಮ ಆರ್ಡಿನೋದಲ್ಲಿ ಒಂದು ಬಿಲ್ಟಿನ್ LEDನ ನಾವು ಗ್ಲೋ ಮಾಡ್ಬೋದು. ಸೊ ಆ ಥರ ಒಂದು ಸೆಟಪ್ ಇದೆ. ಬಟ್ ನಾನು ಇಲ್ಲಿ ಒಂದು ಮ್ಯಾನ್ಯಲ್ ಆಗಿ ನಾನು ಸೆಟಪ್ ಮಾಡಿದ್ದೀನಿ LED ತಗೊಂಡು. ಸೊ ಇವಾಗ ನೋಡ್ಬೋದು, ಇಲ್ಲಿ ಒಂದು ಕೋಡ್ ಇದೆ. ಇದು ಯಾವ ಕೋಡು, C++ ಕೋಡು. ಓಕೆನಾ? ಈ ಕೋಡ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ LED ಬಿಲ್ಟಿನ್ ಅಂತ ಇದೆ ಅಲ್ವಾ. ಸೊ LED ಬಿಲ್ಟಿನಿಂದ LEDಯಿಂದ ಯಾವ ಪಿನ್ ಪಾಯಿಂಟಿಗೆ ಕನೆಕ್ಟ್ ಆಗಿದೆ, ಅದು ಪಿನ್ ನಂಬರ್ 2 ಅಲ್ವಾ. ಸೊ ನಾವಿಲ್ಲಿ ಕೋಡಲ್ಲಿ ಚೇಂಜ್ ಮಾಡಬೇಕು. ನೋಡ್ಬೋದು ಇಲ್ಲಿ ಪಿನ್ ನಂಬರ್ 2 ಅಂತ ಇದೆ. ಸೊ ನಾವೇನು ಮಾಡಬೇಕಂದ್ರೆ, ಕೋಡಲ್ಲಿ ಚೇಂಜ್ ಮಾಡಬೇಕು. LED ಬಿಲ್ಟಿನ್ ಬದಲು ನಾವು ಬಿಲ್ಟಿನ್ LED ತೊಗೊಂಡಿಲ್ಲ, ಏನು ಮಾಡಿದ್ದೀವಿ, ಕನೆಕ್ಷನ್ ಥ್ರೂ ಒಂದು LED ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಪಿನ್ ನಂಬರ್ ಯಾವುದು ಅದನ್ನ ಬರೀಬೇಕು. ಸೊ ಎಲ್ಲೆಲ್ಲ LED ಬಿಲ್ಟಿನ್ ಇದೆ ಅದೆಲ್ಲ ಚೇಂಜ್ ಮಾಡಿ 2 ಅಂತ ಮಾಡಬೇಕು.
ಓಕೆ, ಇಲ್ಲಿ 2 ಮಾಡಿದೆ. ಸೊ ಈ ಥರ ಒಂದು ಕೋಡ್ ಇದೆ. ಸೊ ಈ ಕೋಡ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಂತ. ಇಲ್ಲಿ ನೋಡ್ಬೋದು, ದಿಸ್ ಈಸ್ ಅ C++ ಕೋಡ್. ಓಕೆ, ಸೊ ವಾಯ್ಡ್ ಇಲ್ಲಿ ಪಿನ್ ಮೋಡ್ ಅಂತೆ. ಪಿನ್ ಮೋಡ್ ಅಂದರೆ ಇಲ್ಲಿ ತುಂಬಾ ಪಿನ್ಸ್ ಇದೆ, ನೋಡ್ತಾ ಇದ್ದೀರಾ? ಸೊ ಇದೆಲ್ಲ ಪಿನ್ನಿಗೂ ಇದು ಕನೆಕ್ಟೆಡ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ತುಂಬಾ ಪಿನ್ ಇದೆ ನಮ್ಮ ಆರ್ಡಿನೋದಲ್ಲಿ. ಸೊ ಇದರಲ್ಲಿ 3 ಗ್ರೌಂಡ್ ಪಾಯಿಂಟ್ ಇದೆ, ಗ್ರೌಂಡ್ ಪಿನ್ ಇದೆ, ಆ್ಯಂಡ್ ತುಂಬಾ 1 2 3 4 5 6 7 ಆ ಥರ ಎಲ್ಲ ಪಿನ್ ನಂಬರ್ಸ್ ಕೂಡ ಇದೆ. ಸೊ ಇದಕ್ಕೂ ನಾವು ಪಿನ್ ಮೋಡ್ ಅಂತ ಹೇಳ್ತೀವಿ, ಅಥವಾ ಪಿನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಗೊತ್ತಾಯ್ತಲ್ಲ, 2 ಯಾಕಂದರೆ ನಾವು LED ಕನೆಕ್ಟ್ ಮಾಡಿದ್ದೀವಲ್ಲ, ಯಾವ ಪಿನ್ನಿಗೆ? 2 ಪಿನ್ನಿಗೆ, ಅದಕ್ಕೆ ಇಲ್ಲಿ 2 ಅಂತ ಬರೆದಿದ್ದೀವಿ. ಓಕೆ, ನೆಕ್ಸ್ಟ್ ವಾಯ್ಡ್ ಲೂಪ್ ಅಂತ ಇದೆ. ಸೊ ಇಲ್ಲಿ ಯಾಕೆ ನಾವು ವಾಯ್ಡ್ ಲೂಪ್ ತಗೊಂಡಿದ್ವಿ? ಈ LED ಏನಿದೆ ಒಂದೇ ಸಲ ಬ್ಲಿಂಕ್ ಆಗುತ್ತಾ? ಇಲ್ಲ ತಾನೇ. ಸೊ ರಿಪೀಟೆಡ್ಲಿ ನಂಬರ್ ಆಫ್ ಟೈಮ್ಸ್ ಏನು ಮಾಡಿದ್ರೆ ಬ್ಲಿಂಕ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ. ಸೊ ಅದಕ್ಕೆ ಇದೊಂಥರ ಲೂಪ್ ಥರ ಕ್ರಿಯೇಟ್ ಮಾಡೋದು. ಅದಕ್ಕೆ ನಾವಿಲ್ಲಿ ಒಂದು ವಾಯ್ಡ್ ಲೂಪ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡಿಜಿಟಲ್ ರೈಟ್ ಅಂತ ಇದೆ. ಡಿಜಿಟಲ್ ರೈಟ್ ಅಂದರೆ ಏನು? ಸೊ ಈಗ ನಾವು LED ಇದು ಒಂದು ವರ್ಚುವಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ವಾ? ಸೊ ಇದು ಏನಂದರೆ, ನಮ್ಮ ಈ ಪಿನ್ ಪಾಯಿಂಟ್ ಏನಿದೆ ಇದು ಆರ್ಡಿನೋದಲ್ಲಿ, ಈ ಪಿನ್ ಪಾಯಿಂಟಿಂದ ಒಂದು ಸಿಗ್ನಲ್ ಪಾಸ್ ಆಗುತ್ತೆ. ಓಕೆ, ಆ ಸಿಗ್ನಲ್ಸ್ ಇದೆ ರೆಸಿಸ್ಟರಿಂದ LED ಹೋಗುತ್ತೆ. ಸೊ ಅದು ಏನಂದರೆ ಒಂದು ಡಿಜಿಟಲ್ ಸಿಗ್ನಲ್, ಅದಕ್ಕೆ ನಾವು ಡಿಜಿಟಲ್ ರೈಟ್ ಅಂತ ಹೇಳ್ತೀವಿ. ಓಕೆ, ಆ ಡಿಜಿಟಲ್ ರೈಟ್ 2, ಹೈ ಅಂತ ಇದೆ. 2, ಹೈ ಅಂದರೆ ಈಗ ನಾನು ಹೇಳಿದ್ನಲ್ವ, ಒಂದು ಸಿಗ್ನಲ್ ಏನಿದೆ ಅದು ಪಾಸ್ ಆಗುತ್ತೆ ಅಂತ ಅರ್ಥ. 2, ಹೈ ಅಂದರೆ ಈಗ ಪಿನ್ ನಂಬರ್ 2 ಇಂದ ತಾನೇ ಒಂದು ಸಿಗ್ನಲ್ ಪಾಸ್ ಆಗೋದು, ಡಿಜಿಟಲ್ ಸಿಗ್ನಲ್. ಅದು ಪಿನ್ ನಂಬರ್ 2 ಇಂದ ಡಿಜಿಟಲ್ ಸಿಗ್ನಲ್ ಪಾಸ್ ಆಗಿ ಹೈ ಆಗುತ್ತೆ. ಹೈ ಅಂದರೆ ಏನು? ಬಲ್ಬ್ ಗ್ಲೋ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಡಿಲೇ 1000 ಅಂತ ಇದೆ. 1000 ಅಂದರೆ ಏನು? 1000 ಮಿಲಿಸೆಕೆಂಡ್ ಇಸ್ ಈಕ್ವಲ್ ಟು 1 ಸೆಕೆಂಡ್. ಸೊ ಡಿಲೇ ಆಗುತ್ತೆ ಅಂದರೆ ನಮ್ಮ LED ಬಲ್ಬ್ ಏನಿದೆ ಅದು 1 ಸೆಕೆಂಡ್ ಬ್ಲಿಂಕ್ ಆಗುತ್ತೆ. ಅಂದರೆ ಡಿಲೇ ಅಂದರೆ 1 ಸೆಕೆಂಡ್ ಬ್ಲಿಂಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಜಿಟಲ್ ರೈಟ್ 2, ಲೋ ಅಂತ ಇದೆ. 2, ಲೋ ಅಂದರೆ ಇಲ್ಲಿ ಹೈ ಅಂದರೆ ಏನು? ಬ್ಲಿಂಕ್ ಆಗುತ್ತೆ. ಲೋ ಅಂದರೆ ಏನಾಗಬೇಕು? ಆಫ್ ಆಗಬೇಕು. ಆಫ್ ಆಗಿ ಡಿಲೇ ಅಗೇನ್ 1 ಸೆಕೆಂಡ್, ಅಂದರೆ 1 ಸೆಕೆಂಡ್ LED ಗ್ಲೋ ಆಗುತ್ತೆ, 1 ಸೆಕೆಂಡ್ ಆಫ್ ಆಗುತ್ತೆ. ಇದೇ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ ಸಿಮ್ಯುಲೇಷನ್. ಇಲ್ಲಿ ನೋಡ್ಬೋದು LED ಬ್ಲಿಂಕ್ ಆಗ್ತಿದೆ. ಓಕೆ, ಇದು ಅಷ್ಟು ವಿಸಿಬಲ್ ಇಲ್ಲ ಅನಿಸ್ತಿದೆ ನನಗೆ LED. ಸೊ ಲೆಟ್ ಮಿ ಚೇಂಜ್ ದ ಕಲರ್. LEDದು ಒಂದು ಕಲರ್ ಚೇಂಜ್ ಮಾಡ್ತೀನಿ. ಯಾವುದಿರಲಿ? ಓಕೆ, ವಿಲ್ ಕೀಪ್ ಇಟ್ ರೆಡ್ ಓನ್ಲಿ. ಓಕೆ, ಡಿಫಾಲ್ಟ್ ಏನಿದೆ ಅದೇ ಮಾಡೋಣ. ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ನೋಡ್ಬೋದು ಇಲ್ಲಿ ಒಂದು ಬ್ಲಿಂಕ್ ಆಗ್ತಿದೆ. LED ಒಂದು ಏನಿದೆ ಬ್ಲಿಂಕ್ ಆಗ್ತಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕೋಡಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಮತ್ತು ಇಲ್ಲಿ ನಾನು 1000 ಬದಲು 5000 ಅಂತ ಹಾಕ್ತೀನಿ. ಸೊ ಈ 5000 ಹಾಕಿದರೆ ಏನಾಗುತ್ತೆ ಅಂತ ನೀವೇ ಹೇಳಬೇಕು, ನನಗೆ ಕಮೆಂಟಲ್ಲಿ ಹೇಳಿ. ಓಕೆ, 5000 ಅಂತ ನಾನು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ ಅಂತ ನೀವು ನಂಗೆ ಕಮೆಂಟಲ್ಲಿ ಹೇಳಬೇಕು, ನಾನು ಹೇಳಲ್ಲ. ಸೊ ವಿಲ್ ಸ್ಟಾರ್ಟ್ ದ ಸಿಮ್ಯುಲೇಷನ್. ಓಕೆ, ಬ್ಲಿಂಕ್ ಆಫ್, ಬ್ಲಿಂಕ್. ಸೊ ಈ ಥರ ಒಂದು ಸೆಟಪ್ ಮಾಡ್ಬೋದು. ಸೊ ಈ ಟಿಂಕರ್ ಕ್ಯಾಡ್ ಏನಿದೆ ತುಂಬಾ ಯೂಸ್ಫುಲ್ ಇದೆ ಇದು ಒಂದು ಸೆಟಪ್. ಯಾಕಂದರೆ ಇದರಲ್ಲಿ ನಿಮಗೆ ಸಾಕಷ್ಟು ಬೇಕಾಗಿರುವ ಒಂದು ಕನೆಕ್ಷನಿಗೆ ಏನೆಲ್ಲ ಬೇಕು, ಯಾವುದೆಲ್ಲ ಕಾಂಪೊನೆಂಟ್ಸ್ ಬೇಕು ಅದೆಲ್ಲ ಸಿಗುತ್ತೆ. ಸರಿನಾ? ಓಕೆ, ಇದೇ ಒಂದು ಟಿಂಕರ್ ಕ್ಯಾಡಿದೆ ಒಂದು ಟ್ಯುಟೋರಿಯಲ್. ಸೊ ಇದು ತುಂಬಾ ಈಸಿ ಇದೆ, ನೀವು ಆರಾಮ್ಸೆ ಮಾಡ್ಬೋದು. ಸೊ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿದ್ದರೆ ನನಗೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಂತ ಹೇಳುತ್ತೆ ಇಲ್ಲಿ ನನ್ನ ವೀಡಿಯೋನ ಮುಗಿಸ್ತೇನೆ. ಜೈ ಶ್ರೀ ರಾಮ್.